ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ನೀವು ನೋಡ್ತಾ ಇರೋದು ಸೇವಂತಿ ಡೈರೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇಲ್ಲಿ ನಾನು ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೆ. ಹಾಗೆ ರೆಡಿ ಆಗೋವಾಗ ಸನ್ರೈಸ್ ಆಗಿದೆಯಾ ಇಲ್ವಾ ಅಂತ ನೋಡೋಣ ಅಂತ ಓಪನ್ ಮಾಡಿದೆ. ಇನ್ನೂ ಅವಾಗವಾಗ ಸನ್ರೈಸ್ ಆಗ್ತಾಯಿತ್ತು. 7:30 ಆದರೂ ಇಲ್ಲಿ ಹೀಗೆ ಇರುತ್ತೆ ಗೈಸ್. ಸೊ ನೋಡಬೇಕು ಇವತ್ತಿನ ದಿನ ಹೇಗಿರುತ್ತೆ ಅಂತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ವೆಡ್ನೆಸ್ಡೇ, ನಂಗೆ ಕಾಲೇಜ್ ಇದೆ. ಸೊ ಬೆಳಗ್ಗೆನೇ 6 o'clock ಎದ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಬಿಕಾಸ್ 9 o'clock ನನ್ನ ಕಾಲೇಜ್ ಇದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದು ಹೋಗಬೇಕಲ್ವಾ. ಸೊ ಇವತ್ತು ಏನೇನಾಗುತ್ತೆ, ಕ್ಲಾಸಸ್ ಹೆಂಗಿರುತ್ತೆ, ಕ್ಲಾಸ್ ರೂಮ್ಸ್ ಹೆಂಗಿರುತ್ತೆ, ಯೂನಿವರ್ಸಿಟಿ ಹೆಂಗಿದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಲೆಟ್ಸ್ ಗೆಟ್ ರೆಡಿ. ಸೊ ಇಲ್ಲಿ ನನ್ನ ಪೋನಿ ಟೇಲ್ ಬಗ್ಗೆ ಮಾತಾಡ್ತಾ ಇದ್ದೆ. ನನಗೆ ಜುಟ್ಟು ಹಾಕ್ಕೊಳ್ಳೋದು, ಯಾವ ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ ಅಂತೆಲ್ಲ ನಿಮಗೆ ಹೇಳ್ತಾ ಇದ್ದೆ. ಸೊ ನಿಮ್ಗೆ ಯಾವ ಹೇರ್ ಸ್ಟೈಲ್ ಇಷ್ಟ? ನಿಮ್ಗೆ ಗೋ ಟು ಹೇರ್ ಸ್ಟೈಲ್ ತಲೆ ಕೆಟ್ಟರೆ ಯಾವುದು ಪಟ್ ಅಂತ ಮಾಡ್ಕೊಬಿಡ್ತೀರಾ? ಕಮೆಂಟ್ ಮಾಡಿ. ಹುಡುಗರಿದ್ರೆ ನಂಗೆ ಗೊತ್ತು, ಸುಮ್ಮನೆ ತಲೆ ಬಸ್ಕೊಂಡು ಹೋಗ್ತಾ ಇರ್ತೀರಾ. ಬಟ್ ಹುಡುಗಿರ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಾನಿಲ್ಲಿ ಫಾರ್ಮಲ್ಸ್ ಹಾಕಿರೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಫಾರ್ಮಲ್ಸ್ ಶರ್ಟ್ ಹಾಕಿರೋದು, ಅದಕ್ಕೆ ನೋಡ್ಕೋತಾ ಇದ್ದೆ. ಶರ್ಟ್, ಜೀನ್ಸ್, ಪೋನಿ, ಒಂದು ವಾಚ್ ಬಂದರೆ ಎವ್ರಿಥಿಂಗ್ ಇಸ್ ರೆಡಿ. ಒಂದು ಎಫರ್ಟ್ಲೆಸ್, ಈಸಿಯಾಗಿ ಆಗಿಬಿಡುತ್ತೆ. ಆ್ಯಂಡ್ ಸ್ವಲ್ಪ ಚೇಂಜಸ್ ಮಾಡಿಬಿಟ್ರೆ ನಾನು ಪ್ರೆಸೆಂಟಬಲ್ ಕಾಣಿಸ್ಬಿಡ್ತೀನಿ. ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗೆ ಇಷ್ಟ ಆಯಿತು ಬಿಕಾಸ್ ನಾನು ಶರ್ಟ್ಸ್ ಹಾಕೋದು ತುಂಬ ಕಡಿಮೆ. ಇನ್ಫ್ಯಾಕ್ಟ್ ಕಾಲೇಜ್ಗೆಲ್ಲ ಇದೇ ಫಸ್ಟ್ ಟೈಮ್ ಹಾಕ್ತಾ ಇರೋದು. ಫಸ್ಟಲ್ಲ, ಇಲ್ಲಿ ಮುಂಚೆ ಡೇಸು ಹಾಕಿದ್ದೀನಿ. ಬಟ್ ಇಲ್ಲಿಗೆ ಬಂದ ಮೇಲೇ ಕಾಲೇಜ್ಗೆಲ್ಲ ಶರ್ಟ್ಸ್ ಹಾಕ್ತಾ ಇರೋದು. ಬಿಕಾಸ್ ಗೊತ್ತಲ್ಲ, ನಮ್ಮ ಲೋಕಲಲ್ಲೆಲ್ಲ ನಾವು ಹಂಗೆ ಅಷ್ಟೊಂದು ಎಫರ್ಟ್ಸ್ ಹಾಕಲ್ಲ. ಯಾವ್ದು ಸಿಕ್ಕದೆ ಅದು ಹಾಕ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇಲ್ಲಿ ಹಂಗಿಲ್ಲ. ಬಿಕಾಸ್ ದೇ ವಿಲ್ ಜಡ್ಜ್ ಯು ಫಾರ್ ಪ್ಲೇಸ್ಮೆಂಟ್ಸ್ ಆಲ್ಸೋ. ಸೊ ನಾವು ಕ್ಲೀನಾಗಿ ಡ್ರೆಸ್ಅಪ್ ಆಗಿದ್ದೀವಾ, ಎಷ್ಟು ಪಂಕ್ಚುವಲ್ ಆಗಿರ್ತೀವಿ, ಆನ್ ಟೈಮ್ ಇರ್ತೀವಾ ಇಲ್ವಾ, ಇದ್ರ ಬೇಸಿಸ್ ಮೇಲೇ ಅವರು ನೀವು ಅಕಾಡೆಮಿಕಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಪ್ಲೇಸ್ಗೆ ನೀವು ಹೊಂದ್ಕೊಂಡು ಹೋಗ್ತಾ ಇದ್ದೀರಾ ಇಲ್ವಾ ಅನ್ನೋದೇ ದೊಡ್ಡ ಮ್ಯಾಟ್ರ್ ಇವ್ರಿಗೆ. ಸೊ ಅದಕ್ಕೆ ಎಫರ್ಟ್ಸ್ ಹಾಕಬೇಕು ನಾವು. ಆ್ಯಂಡ್ ನೋಡಿ, ಇನ್ನೂ ಕತ್ಲಿದೆ. ಇವಾಗ ಸ್ವಲ್ಪ ಬ್ರೈಟ್ ಆಗ್ತಾಯಿದೆ. ಬಟ್ ಇನ್ ರಿಯಾಲಿಟಿ ಇನ್ನೂ ಸ್ವಲ್ಪ ಕತ್ಲಿದೆ. ಆ್ಯಂಡ್ ನಾನು ಕಾಣಿಸ್ತಾ ಇದ್ದೀನಿ. ಓಕೆ ಗೈಸ್, ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡುವಾಗ ಸಿಗ್ತೀನಿ. ಬ್ರೇಕ್ಫಾಸ್ಟೂ ಟಿಪಿಕಲ್ ಆಗಿಬಿಟ್ಟಿದೆ. ಬಟ್ ಇಂಡಿಯಾಯಿಂದ ನನ್ನೊಂದು ಪಾರ್ಸಲ್ ಬರೋದಿದೆ. ಅದು ಬಂದಮೇಲೆ ಗೇಮ್ ಚೇಂಜ್ ಆಗುತ್ತೆ. ಸೊ ನೋಡೋಣ ಏನೇನು ಬರುತ್ತೆ ಅಂತ. ಸೊ ನಾನು ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸಿದೆ. ಆ್ಯಂಡ್ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಅಲ್ಲಿ ನೋಡಿ, ಸನ್ರೈಸು ಬ್ಯೂಟಿಫುಲ್. ಟೆಂಪ್ರೇಚರ್ ಫೀಲ್ಸ್ ಲೈಕ್ -3 ಅಂತ ತೋರಿಸ್ತಾ ಇದೆ. ಬಟ್ ಧೈರ್ಯ ಮಾಡಿ, ಇಲ್ಲೇ ಒಂದೇ ನಿಮಿಷ ನನ್ನ ಬ್ಲಾಕು. ಹಾಗೆ ಹೋಗ್ತಾ ಇದ್ದೀನಿ. ಏನೋ ಹಾಕೋತಲ್ಲ ಮಫ್ಲರ್ ಅದೆಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ನಾನು ಪಂಕ್ಚುಯಾಲಿಟಿ ಕಲ್ತ್ಬಿಟ್ಟಿದ್ದೀನಿ. ಬಿಕಾಸ್ ಮುಂಚೆ ನಾನು ತುಂಬ ಲೇಟ್ ಇರ್ತಿದ್ದೆ ಎಲ್ಲದಕ್ಕೂ, ಈವನ್ ಟು ಮೈ ಕ್ಲಾಸಸ್ ನಮ್ಮ ಕಾಲೇಜಲ್ಲಿ. ಬಟ್ ಇವಾಗ ಹಾಗಿಲ್ಲ. ಬಿಕಾಸ್ ಇವ್ರು ಅಸೆಸ್ ಮಾಡೋದೇ ಬೇಸ್ಡ್ ಆನ್ ದ್ಯಾಟ್ ಅಲ್ವಾ. ಸೊ ಈ ಥರ ಇಷ್ಟೂ ಬಿಲ್ಡಿಂಗ್ಸ್ಗೆ ಒಂದು ಲಾಕ್ ಸಿಸ್ಟಮ್ ಅಂತ ಇರುತ್ತೆ. ಇಟ್ ಈಸ್ ಸೇಫರ್ ಅಲ್ವಾ. ಇವತ್ತು ನನಗೆ 2 ಕ್ಲಾಸಸ್ ಇರೋದು. 9 to 11 o'clock, ಆಮೇಲೆ 1 to 2 o'clock ಅಷ್ಟೇ ಇರೋದು. ವಿಲ್ ಸಿ ಚೆನ್ನಾಗಿರುತ್ತೋ ಇಲ್ವೋ. ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಫೋಕಸ್ ಮಾಡಬೇಕು ಅಂತ. ಬಟ್ ನಮ್ಮದು ಯೂನಿವರ್ಸಿಟಿ ಒಳಗಡೆ ಒಂದು ಬ್ಲಾಕಲ್ಲಿ ನಾನಿರೋದು.
ಆ ಬ್ಲಾಗ್ ಒಳಗಡೆ ತುಂಬ ಚೆನ್ನಾಗಿರುತ್ತೆ, ಆದರೆ ಆ ಶಾರ್ಟ್ಸ್ ಹಾಕ್ತೀನಿ ನೋಡಿ. ಇವಾಗ ತಾನೇ ನಾನು ರೂಮಿಗೆ ಬಂದೆ. ಟೈಮ್ 2 ಗಂಟೆ ಆಗಿದೆ, 2:30 ಆಗಿದೆ. ಕ್ಲಾಸ್ ಮುಗೀತು, ಬಟ್ ಮಧ್ಯದಲ್ಲಿ ಬ್ರೇಕ್ ಇತ್ತು. ಆ್ಯಂಡ್ ನಮ್ಮ ಕಾಲೇಜಲ್ಲಿ ಫಸ್ಟ್ ವೀಕ್ ಫ್ರೆಷರ್ಸ್ ವೀಕ್ ಅಂತ ಮಾಡ್ತಾರೆ. ಲೈಕ್ ಫ್ರೀ ಬೀಸ್ ಏನಾದರೂ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಇವತ್ತು ಪಿಜ್ಜಾ ಸ್ಲೈಸ್ ಫ್ರೀ ಸಿಗ್ತಾಯಿತ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಆ್ಯಂಡ್ ಅಲ್ಲಿ ನೋಡಿದ್ರೆ ಇನ್ನೂ ಬೇರೆ ಸ್ಟಾಲ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ನನಗೆ ಏನೇನು ಸಿಕ್ಕಿದೆ ಇಲ್ಲಿ ಏನೇನು ಕೊಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಡಾಮಿನೋಸ್ ಬ್ಯಾಗಲ್ಲೇ ಒಂದು ಅರ್ಧ ಐಟಮ್ ಇದೆ. ಸೊ ಅಲ್ಲಿ ಶೋ ಯು ಗೈಸ್ ಕೊಟ್ಟಿದ್ದಾರೆ. ಸೊ ಒಂದರಲ್ಲಿ ಗೇಮ್ ಮಾಡಿಬಿಟ್ಟು ನಾನು ನನ್ನ ಒಂದು ಬುಕ್ ವಿತ್ ಪೆನ್ ಬುಕ್ಲೆಟ್ ಥರ ಇದೆ, ಅದು ತೊಗೊಂಡೆ. ಆಮೇಲೆ ಒಂದ್ರಲ್ಲಿ ನನಗೆ ಹೈಲೈಟರ್ ಫ್ರೀ ಸಿಕ್ತು. ಜಸ್ಟ್ ರಿಜಿಸ್ಟರ್ ಆದರೆ ಇದನ್ನೆಲ್ಲ ಕೊಡ್ತಾರೆ. ಆ್ಯಂಡ್ ಒಬ್ಬೊಬ್ರದ್ದು ಒಂದೊಂದು ಮೋಟೋ ಇರುತ್ತೆ. ಒಬ್ಬರಿಗೆ ಅವ್ರ ಯೂನಿಯನ್ಗೆ ರಿಜಿಸ್ಟರ್ ಆದರೆ ಫ್ರೀ ಬೀಸ್ ಕೊಡ್ತಾರೆ, ಇನ್ನೊಬ್ಬರಿಗೆ ಜಸ್ಟ್ ಕಾಲೇಜ್ ID ಪ್ರಮೋಷನ್ಸ್ಗೆಲ್ಲ ಬೇಕಾಗುತ್ತಲ್ಲ, ಸೊ ನೀವು ಮೇಲ್ ಕೊಟ್ಟರೆ ಸಾಕು ಮಾಡ್ತಾರೆ. ಬಟ್ ಇಟ್ ಈಸ್ ಆಲ್ ಸೇಫ್ ಬಿಕಾಸ್ ಎಲ್ಲ ವಿತಿನ್ ದ ಕ್ಯಾಂಪಸ್ಸೇ ನಡೀತಾ ಇರೋದು. ಆ್ಯಂಡ್ ಇದೂ ಎಕ್ಸ್ಟ್ರಾ. ಸೊ ಇದು ಒಂದು ಕೊಟ್ಟರು. ದಿಸ್ ಈಸ್ ಲೈಕ್ ದಿ ಲಾಕ್ಸ್ ಥರ ಫಾರ್ ಯುವರ್ ಬ್ಯಾಗ್ಸ್. ಯು ಕ್ಯಾನ್ ಯೂಸ್ ದಿಸ್ ನೋಡಿ ಲಾಕ್. ಆಮೇಲೆ ಐ ಗಾಟ್ ದಿಸ್ ಕ್ಯೂಟ್ ಲಿಟಲ್ ಏನಂತಾರೆ ಇದನ್ನೇನಂತಾರೆ ಗೊತ್ತಿಲ್ಲ, ಸೈಡ್ ಬ್ಯಾಗ. ಸೈಡ್ ಬ್ಯಾಗ್ ಅನಿಸುತ್ತೆ. ಅದರಲ್ಲಿ ಕಲರ್ ಆಪ್ಷನ್ಸ್ ಇತ್ತು, ವೈಟ್, ಬ್ಲೂ, ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಇತ್ತು. ವೈಟ್ ಆಲ್ರೆಡಿ ನನ್ನ ಹತ್ರ ಇದೆ. ವೈಟ್ ಅಲ್ಲ, ಸ್ಕಿನ್ ಕಲರ್ ಥರ, ಈ ಕಲರ್ ಥರ ಇತ್ತು. ಅದು ಆಲ್ರೆಡಿ ನನ್ನ ಹತ್ರ ಇತ್ತು, ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ತಂದಿದ್ದೆ. ಸೊ ನಾನು ಇದನ್ನು ತೊಗೊಂಡೆ, ಬ್ಲ್ಯಾಕ್, ಬಿಕಾಸ್ ಬ್ಲ್ಯಾಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ಆಮೇಲೆ ಮತ್ತೆ ಒಂದು ಗೇಮ್ ಮಾಡಿದೆ. ನೆಕ್ಸ್ಟ್ ಸ್ಟಾಲಲ್ಲಿ ನನಗೆ ಫ್ರೀ ಡ್ರಿಂಕ್ಸ್ ಸಿಕ್ತು. ಆಮೇಲೆ ಇನ್ನೂ ಒಂದು ಬಾಲ್ಸ್ ಇತ್ತು ಇದರಲ್ಲಿ, ಒಂದು ಕಾರ್ಟಲ್ಲಿ. ಕಣ್ಮುಚ್ಕೊಂಡು ತೆಗೆದ್ರೆ ಅದರಲ್ಲಿ ಅವ್ರು ಹೇಳಿದ ಕಲರ್ ಬಂದರೆ ಫ್ರೀ ಬಾಟಲ್ಸ್ ಅಥವಾ ನಮ್ಮ ಚಾಯ್ಸ್ ಏನು ಬೇಕಾದರೂ ತೊಗೋಬೋದಿತ್ತು ಅಲ್ಲಿ. ಸೊ ನಾನು ಬಾಟಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಸೊ ಐ ಚೂಸ್ ವೈಟ್ ಬಿಕಾಸ್ ವೈಟ್ ನನಗೆ ತುಂಬ ಪೀಸ್ಫುಲ್ ಅನಿಸುತ್ತೆ. ಅದು ಬಿಟ್ಟರೆ ಮತ್ತೆ ಒಂದು ಫ್ರೀ ಪೆನ್ ಕೊಟ್ಟರು. ಫ್ರೀ ಅಂತಂದರೆ ಗೇಮ್ ಆಡಿರ್ತೀವಿ ಗೈಸ್, ಸುಮ್ಮನೆ ಅನ್ಕೋಬೇಡಿ. ಆಮೇಲೆ ಚಾಕ್ಲೇಟ್ಸ್, ಆಮೇಲೆ ವೋಚರ್ಸ್. ಸೊ ಇಲ್ಲಿ ವೋಚರ್ಸ್ ಎಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡು ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ರಿಡೀಮ್ ಮಾಡ್ತಾರೆ. ಆ್ಯಂಡ್ ದೆಲ್ ಮೇಕ್ ಪ್ರಾಫಿಟ್. ನಮ್ಮ ಥರ ಬಿಸಾಕ್ಬಿಡಲ್ಲ, ಬಿಡು ಏನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇಟ್ ಈಸ್ ಅ ಸೀರಿಯಸ್ ಥಿಂಗ್ ಇಯರ್. ಸೊ ನನಗಿಲ್ಲಿ ಅನಿಸಿದ್ದು, ಇಲ್ಲಿ ಏನೋ ಫ್ರೀಯಾಗಿ ಕೊಡ್ತಾ ಇದ್ದಾರೆ ತಗೋಬಾರ್ದು ಅಂತ ಆ ಕಲ್ಚರ್ ಇಲ್ಲಿಲ್ಲ. ಬಿಕಾಸ್ ಅವ್ರು ಅನ್ಸೋದು ದೇ ಆರ್ ಆಲ್ ವರ್ತ್ ಇಟ್ ಟು ಟೇಕ್ ದಿಸ್ ಅಂತ.
ಸೊ ಅದನ್ನು ಎಂಕರೇಜ್ ಮಾಡ್ತಾರೆ, ಇಲ್ಲಿ ಬಂದು ತೊಗೊಳ್ಳಿ. ಅವರು ಸ್ಟಾಲ್ಸ್ ಇಟ್ಟಿದ ತಕ್ಷಣ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ದಟ್ ಈ ಥರ ಇಟ್ಟಿದ್ದೀವಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರುತ್ತೆ, ನೀವು ಬಂದು ತೊಗೋಬೋದು. ಜಸ್ಟ್ ದ್ಯಾಟ್ ನಿಮ್ಮ ಕಾಲೇಜ್ ಈ ಕಾಲೇಜ್ ಸ್ಟೂಡೆಂಟಾ ಅಂತ ID ಕೇಳ್ತಾರೆ ಅಷ್ಟೇ, ವೆರಿಫೈ ಮಾಡೋಕ್ಕೆ. ಸೊ ಇಟ್ಸ್ ಆಲ್ ಗುಡ್. ಸೊ ಇಲ್ಲಿ ನಾನು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ಮಾತಾಡ್ಕೊಂಡಿದ್ದೆ ವಿಡಿಯೋ ಕಾಲಲ್ಲಿ. ನನಗೆ ಈ ಈವ್ನಿಂಗ್ಸ್ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಅವ್ರು ವಿಡಿಯೋ ಕಾಲ್ ಮಾಡಿರ್ತಾರೆ ಅಥವಾ ನಾನೇ ಮಾಡಿರ್ತೀನಿ. ಅವ್ರು ಒಂದಷ್ಟು ವಿಚಾರ ಹೇಳ್ತಾರೆ, ನಾನು ಒಂದಷ್ಟು ಇಲ್ಲಿನ ವಿಚಾರ ಹೊಸದೇನು ಕಲಿತೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಅದು ಅವ್ರಿಗೂ ತುಂಬ ಖುಷಿ ಕೊಡುತ್ತೆ, ನನಗೂ ತುಂಬ ಖುಷಿ ಕೊಡುತ್ತೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಂತರ ಯಾರಿದ್ದೀರಾ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಲಾಂಗ್ ಡಿಸ್ಟೆನ್ಸಿಗೆ ಬೇರೆ ಬಂದಮೇಲೆ ಅದು ಅರ್ಥ ಆಗುತ್ತೆ ಕೆಲವ್ರಿಗೆ, ಇಷ್ಟು ದೂರ ಬಂದಮೇಲೆ ಆ ಥರ ಫೀಲಿಂಗ್ ಹೆಂಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ನಿಮ್ಮೆಲ್ಲರಿಗೂ ಐ ಆಮ್ ವೆರಿ 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 ಗ್ರೇಟ್ಫುಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸೊ ದಟ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ನಾನು ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕಮೆಂಟ್ಸಲ್ಲಿ ಪ್ಲೀಸ್ ತಿಳಿಸಿ. ಬಾಯ್.